ಪ್ರಿಯ ನೇಸ್ತಮ ಪ್ರಾರ್ಥನೆ ಮಾಡೋಣ. ಕೃಪಾಳು ಪರಲೋಕದ ಪರಿಶುದ್ಧನಾದ ನಮ್ಮ ಪರಲೋಕದ ದೇವರೇ, ಉನ್ನತನೇ ಮಹೋನ್ನತನೇ ಮಹಾ ಪರಾಕ್ರಮಶಾಲಿಯೇ, ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ. ದೇವರೇ, ಈ ಒಂದು ಉದಯ ಕಾಲದಲ್ಲಿ ನಿನ್ನ ಪರಿಶುದ್ಧ ನಾಮವನ್ನು ಆರಾಧಿಸಲು ಪ್ರಾರ್ಥಿಸಲು ಕರ್ತನೆ, ನಿನ್ನ ಸ್ವರವನ್ನು ಕೇಳಲು ನಿನ್ನ ಮಕ್ಕಳಾಗಿ ನಾವು ಸಿದ್ಧರಾಗಿದ್ದೇವೆ. ಈಗ ನೀವು ನಮ್ಮ ಸಂಗಡಿದ್ದು ನಮ್ಮ ನಡೆಸಿ ನಿನ್ನ ಸರ್ವ ಸತ್ಯದಲ್ಲಿ ನಡೆಸಬೇಕು ಪ್ರಾರ್ಥಿಸ್ತೇನಪ್ಪ. ನಿನ್ನ ಸನ್ನಿಧಾನ ನಮ್ಮ ಮಧ್ಯದಲ್ಲಿ ಇರಿಸ್ತಿರುವುದಕ್ಕಾಗಿ ಸ್ತೋತ್ರ. ಅಲ್ಪನಾದ ನನ್ನನ್ನು ನಿನಗೆ ಒಪ್ಪಿಸಿಕೊಡುತ್ತೇವೆ, ತಗ್ಗಿಸಿಕೊಡ್ತೇನೆ ಸ್ವಾಮಿ. ನೀವೇ ನಮ್ಮ ಸಂಗಡ ಮಾತನಾಡಿ ಆಯಾ ವಾಕ್ಯದ ಮೂಲಕವಾಗಿ ನೀವು ನಮ್ಮ ನಡೆಸಬೇಕಂದ್ರೆ ಪ್ರಾರ್ಥಿಸ್ತೇನೆ. ನೀವು ದೇವರೇ, ಈ ಕೂಟದಲ್ಲಿ ಯಾರ್ಯಾರು ಇವತ್ತು ಭಾಗವಹಿಸ್ತಾರೋ ಅವರೆಲ್ಲರನ್ನು ಕೂಡ ನಿನ್ನ ಕರೆಡಿದು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ನಮ್ಮನ್ನು ನಿನ್ನ ಮಹಿಮೆಗಾಗಿ ದಿನಗಳು ಉಪಯೋಗಿಸಿ ಮಹಿಮೆ ಹೊಂದಬೇಕೆಂಬುದಾಗಿ ಈ ಕೂಟವನ್ನು ತಂದೆ ಮಗ ಪರಿಶುದ್ಧ ಆತ್ಮನ ತ್ರೇಕ ನಾಮದಲ್ಲಿ ಸ್ತುತಿ ಮಾಡಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಹಾಕ್ಲು ಮನ ಮರುಗುವ ದೇವ, ಕಣ್ಣೀರು ಒರೆಸುವ ತಂದೆ ಅನ್ನುವಂಥ ಹಾಡನಾಡಿ ಕರ್ತನ ಕನಪಡಿಸೋಣ. ಮನ ಮರಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ಮನ ಮರಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ನೀಲ್ಲದೆ ಬಾಳು ಶೂನ್ಯವು, ನೀನೇ ಸರ್ವವು. ನೀಲ್ಲದೆ ಬಾಳು ಶೂನ್ಯವು, ಈ ಪಾಪಿಗೆ ನೀನೇ ಸರ್ವವು. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ, ಘನಮಾನ ಮಹಿಮೆ ಏಸಯ್ಯ. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ, ಘನಮಾನ ಮಹಿಮೆ ಏಸಯ್ಯ. ಮನ ಮರಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ಮನ ಮರಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ಕಣ್ಣೀರಿಂದ ನಾನು ಅಪ್ಪ ಎಂದು ಕರೆಯಲು, ಮಹಿಮೆಯ ತೊರೆದು ಬಂದೆಯ. ಕಣ್ಣೀರಿಂದ ನಾನು ಅಪ್ಪ ಎಂದು ಕರೆಯಲು, ಮಹಿಮೆಯ ತೊರೆದು ಬಂದೆಯ. ಪಾಪದ ಕೆಸರಲ್ಲಿ ಮುಳುಗಿರುವ ನನಗಾಗಿ ಶಿಲುಬೆಯ ರಕ್ತವ ಸುರಿಸಿದೆ. ಪಾಪದ ಕೆಸರಲ್ಲಿ ಮುಳುಗಿರುವ ನನಗಾಗಿ ಮರಣದ ಶಿಲುಬೆಯ
ಏಸಯ್ಯ. ಆ ಶಿಲುಬೆಯ ನಿನ್ನ ರಕ್ತವು ನನ್ನನ್ನು ಉಳಿಸಿತು. ಆ ಶಿಲುಬೆಯ ನಿನ್ನ ರಕ್ತವು ನನ್ನನ್ನು ನಡೆಸಿತು. ಆ ಶಿಲುಬೆಯ ನಿನ್ನ ರಕ್ತವು ನನ್ನನ್ನು ಉಳಿಸಿತು. ಆ ಶಿಲುಬೆಯ ನಿನ್ನ ರಕ್ತವು ನನ್ನನ್ನು ನಡೆಸಿತು. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನ ಮಾನ ಮಹಿಮೆ ಏಸಯ್ಯ. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನ ಮಾನ ಮಹಿಮೆ ಏಸಯ್ಯ. ಮನ ಮರುಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ಮನ ಮರುಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ಧೂಳಿಯಾದ ನನಗೆ, ಅಲ್ಪನಾದ ನನಗೆ ಮಹಿಮೆಯ ಕೊಟ್ಟ ಏಸಯ್ಯ. ಧೂಳಿಯಾದ ನನಗೆ, ಅಲ್ಪನಾದ ನನಗೆ ಮಹಿಮೆಯ ಕೊಟ್ಟ ಏಸಯ್ಯ. ಯಾರಿಗೂ ಬೇಡವೆಂದು ತಳ್ಳಲ್ಪಟ್ಟ ನನ್ನನು ಹೆಸರಿಡಿದು ಕರೆದ ನನ್ನ ಏಸಯ್ಯ. ಯಾರಿಗೂ ಬೇಡವೆಂದು ತಳ್ಳಲ್ಪಟ್ಟ ನನ್ನನು ಹೆಸರಿಡಿದು ಕರೆದ ನನ್ನ ಏಸಯ್ಯ. ನಿನ್ನ ಪ್ರೀತಿಯು ನಿನ್ನ ಕರುಣೆಯು ಎಂದಿಗೂ ಉನ್ನತ. ನಿನ್ನ ಪ್ರೀತಿಯು ನಿನ್ನ ಕರುಣೆಯು ಎಂದಿಗೂ ಶಾಶ್ವತ. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನ ಮಾನ ಮಹಿಮೆ ಯೇಸುವೇ. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನ ಮಾನ ಮಹಿಮೆ ಯೇಸಯ್ಯ. ಮನ ಮರುಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ಮನ ಮರುಗುವ ದೇವ, ಕಣ್ಣೀರೊರೆಸುವ ತಂದೆ, ನಿನ್ನ ಪ್ರೀತಿಗೆ ಶರಣು. ನೀ ಇಲ್ಲದೆ ಬಾಳು ಶೂನ್ಯವು, ಈ ಪಾಪಿಗೆ ನೀನೇ ಸರ್ವವು. ನೀನಿಲ್ಲದೆ ಬಾಳು ಶೂನ್ಯವು, ಈ ಪಾಪಿಗೆ ನೀನೇ ಸರ್ವವು. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನ ಮಾನ ಮಹಿಮೆ ಏಸಯ್ಯ. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನ ಮಾನ ಮಹಿಮೆ ಏಸಯ್ಯ. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನ ಮಾನ ಮಹಿಮೆ ಏಸಯ್ಯ. ಎಲ್ಲ ಕಣ್ಣುಗಳು ಮುಚ್ಚಿಕೊಂಡು ಕರ್ತನ ನಾಮವನ್ನು ಘನಪಡಿಸಿ ಆರಾಧಿಸೋಣ. ನಿನ್ನ ಪ್ರೀತಿಯು ನಿನ್ನ ಕರುಣೆಯು ಎಂದಿಗೂ ಉನ್ನತ. ನಿನ್ನ ಮಹಿಮೆಯು ನಿನ್ನ ಸ್ನೇಹವು ಎಂದಿಗೂ ಶಾಶ್ವತ. ನಿನ್ನ ಪ್ರೀತಿಯು ನಿನ್ನ ಕರುಣೆಯು ಎಂದಿಗೂ ಶಾಶ್ವತ. ನಿನ್ನ ಕರುಣೆಯು ನಿನ್ನ ಸ್ನೇಹವು ಎಂದಿಗೂ ಶಾಶ್ವತ. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ
ಘನಮಾನ ಮಹಿಮೆ యేసయ్య. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನಮಾನ ಮಹಿಮೆ యేసయ్య. ನೀನಿಲ್ಲದೆ ಬಾಳು ಶೂನ್ಯವು, ಈ ಪಾಪಿಗೆ ನೀನೇ ಸರ್ವವು. ನೀನಿಲ್ಲದೆ ಬಾಳು ಶೂನ್ಯವು, ಈ ಪಾಪಿಗೆ ನೀನೇ ಸರ್ವವು. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನಮಾನ ಮಹಿಮೆ యేసయ్య. ಸ್ತೋತ್ರ ಸ್ತುತಿ ಸ್ತೋತ್ರ ನಿಮಗೆ ನಾ ಸಲ್ಲಿಸುವೆ. ಘನಮಾನ ಮಹಿಮೆ యేసయ్య. ಘನಮಾನ ಮಹಿಮೆ యేసయ్య. ಮಹಾಪರಿಶುದ್ಧನು ಸರ್ವೋನ್ನತನು ಸರ್ವಶಕ್ತನಾದ ಪರಲೋಕದ ದೇವರೇ, ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಘನತೆ ಮಾನ ಮಹಿಮೆ ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ತಲೆಬಾಗಿರುವಂತಹ ನಮ್ಮೆಲ್ಲ ಸಂಗಡ ನೀನು ಮಾತಾಡು. ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಾಗೆ ಸಹಾಯ ಮಾಡು. ಆಯಾ ವಾಕ್ಯವನ್ನು ಕೇಳಲಿಕ್ಕೆ ಕುಳಿತಂತ ಎಲ್ಲ ನಿನ್ನ ಪ್ರಿಯ ಮಕ್ಕಳ ಸಂಗಡ ನೀನೇ ಮಾತನಾಡಿ ಸರ್ವ ಸತ್ಯದಲ್ಲಿ ನಡೆಸಬೇಕೆಂಬುದಾಗಿ ನಾವು ಬೇಡಿಕೊಳ್ತೇವೆ. ನಮ್ಮನ್ನು ತಗ್ಗಿಸಿಕೊಳ್ತೇವೆ, ನಿನ್ನ ನಾಮನ್ನು ಹೆಚ್ಚಿಸ್ತೇವೆ. ನೀನು ಮಾತನಾಡುವಾಗ ಕರ್ತನೆ ಕೇಳುವಂಥ ಕಿವಿಯನ್ನು ನನಗೂ ನಮ್ಮೆಲ್ಲರಿಗೂ ನೀವು ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನೀನು ಒಳ್ಳೆ ದೇವರು, ನಮ್ಮ ಸಂಗಡ ಒಳ್ಳೆ ರೀತಿಯಿಂದ ಮಾತನಾಡುವಾಗ ಅಯ್ಯ ಕೇಳುವ ಕಿವಿಯನ್ನು ನಮ್ಮೆಲ್ಲ ಅನುಗ್ರಹಿಸಿಕೊಡಬೇಕು ಬೇಡುತ್ತಾರೆ. ಯೇಸುವಿನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆ ಸ್ತುತಿಗಳನ್ನು ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಆಮೆನ್. ಕರ್ತನಲ್ಲಿ ಪ್ರಿಯರಾದ ದೇವ ಜನರೇ, ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಅನಿಸ್ತೇನೆ. ಯಾರು ಸಿದ್ಧರಾಗಿರ್ತಾರೋ ದೇವರು ಅವರ ಸಂಗಡ ಮಾತನಾಡ್ತಾನೆ. ಆದ್ದರಿಂದ ಸಿದ್ಧ ಹೃದಯವನ್ನು ನಾವು ಉಳ್ಳವರಾಗಬೇಕಾಗಿದೆ. ದೇವರ ವಾಕ್ಯದಿಂದ ನಾವು ತೆಗೆದುಕೊಂಡು ಸ್ವಲ್ಪ ಹೊತ್ತು ಓದಿ ನಾವು ಧ್ಯಾನ ಮಾಡೋಣ. ಪರಿಶುದ್ಧವಾದಂತಹ ಬೈಬಲ್ ಗ್ರಂಥದಿಂದ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 12ನೇ 1ನೇ ವಚನ. ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 12ನೇ ಅಧ್ಯಾಯ ಅದರ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಲ್ಲರಿಗೆ ಚಿರಪರಿಚಿತವಾದಂತಹ ವಾಕ್ಯ ಭಾಗ, ಎಲ್ಲರೂ ತೆಗೆಯೋಣ. ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿ ವಾಕ್ಯದ ಒಂದು ಬೆಳಕಿನಲ್ಲಿ. ರೋಮ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2 ವಚನ ಓದಿಕೋಣ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಆಮೆನ್. ದೇವರಿಗೆ ಮಹಿಮುಂಟಾಗಲಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಉದಯ ಕಾಲದಲ್ಲಿ ಅಲ್ಲಿ ದೇವರು ನಮ್ಮ ಸಂಗಡ ಏನು ಮಾತನಾಡಲಿಕ್ಕೆ ಇದ್ದಾನೋ ನಾವು ಜಾಗೃತಿಯಿಂದ ದೇವರ ವಾಕ್ಯದ ಕಡೆಗೆ ನಾವು ಲಕ್ಷ್ಯ ಬಿಡೋಣ. ಬಹಳ ಸಾರಿ ದೇವರ
ವಾಕ್ಯವನ್ನು ಕೇಳಲಿಕ್ಕೆ ಕೂತಾಗ, ನಾವು ದೇವರ ವಾಕ್ಯವನ್ನು ಓದಿದಾಗ ಇದು ಗೊತ್ತಿರುವಂಥ ವಾಕ್ಯನೇ, ಈ ವಾಕ್ಯದ ವಿಷಯದಲ್ಲಿ ನಾವು ತುಂಬ ಸಾರಿ ಕೇಳಿದ್ದೇವೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಇರ್ತದೆ. ಆದರೆ ದೇವರ ಮಾತುಗಳು ಯಾವತ್ತೂ ಎಕ್ಸ್ಪ್ರೈ ಆಗುವುದಿಲ್ಲ. ದೇವರ ಮಾತುಗಳು ಅವು ದಿನದಿನವೂ ನೂತನ ಬಲವನ್ನು ನಮಗೆ ಕೊಡುವಂಥವಾಗಿವೆ. ಆದ್ದರಿಂದ ಇವತ್ತು ದೇವರ ಮಕ್ಕಳಾಗಿ ಲೋಕದಲ್ಲಿ ಬಾಳುವಂಥ ನನಗೂ ನಮ್ಮೆಲ್ಲರಿಗೂ ಕೂಡ ಈ ವಾಕ್ಯದ ಮೂಲಕವಾಗಿ ದೇವರು ಮತ್ತೊಂದು ಸಾರಿ ನಮ್ಮ ಸಂಗಡ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಹೀಗಿರಲಾಗಿ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಾನು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ ಅಂತ ಮತ್ತೆ ಇಲ್ಲಿ ದೇವರ ಭಕ್ತನು ಆತನು ಬರೆಯುವಂಥದ್ದನ್ನು ನೋಡ್ತೇವೆ. ಅಂದರೆ ಏನನ್ನು ದೇವರ ಒಂದು ಕನಿಕರವನ್ನು ನೆನಪು ಮಾಡಿಕೊಂಡು, ದೇವರು ನಮಗಾಗಿ ತೋರಿಸಿದಂತಹ ಪ್ರೀತಿ ಕೃಪೆಯನ್ನು ನೆನಪು ಮಾಡಿಕೊಂಡು ದೇವರ ಸೇವಕರು ನಮ್ಮಲ್ಲಿ ಹಂಬಲಿಸಿ, ನಮ್ಮಲ್ಲಿ ಆತನ ಏನ್ ಮಾಡ್ತಿದ್ದಾನೆ, ಒಂದು ಬೇಡಿಕೊಳ್ತಿದ್ದಾನೆ, ಒಂದು ಏನಂದ್ರೆ ಯಾಚನೆ ಮಾಡ್ತಿದ್ದಾನೆ. ಏನ್ ಮಾಡಿದೆ ಅಂದ್ರೆ 2 ವಿಷಯ ಇಲ್ಲಿ ನಾವು ಧ್ಯಾನಿಸಬೇಕು ಇವತ್ತು. ಮೊದಲನೇದಾಗಿ ಈ ಲೋಕದಲ್ಲಿ ನಾವು ಬಾಳಿ ಬದುಕಬೇಕಾದ್ರೆ ದೇವರ ಮಕ್ಕಳಾಗಿರುತ್ತೆ ನಾವು ಇವತ್ತು ನಮ್ಮ ಶರೀರವನ್ನು ಯಾವ ರೀತಿಯಲ್ಲಿ ದೇವರಿಗೆ ಅರ್ಪಿಸಬೇಕೆಂಬುದಾಗಿ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿದೆ. ಎರಡನೇ ವಚನದಲ್ಲಿ ಏನಿದೆ ಅಂದ್ರೆ, ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ಯಾವ ರೀತಿಯಲ್ಲಿ ದೇವರಿಗೆ ನಡೆದುಕೊಳ್ಳಬೇಕು ಎಂಬ ಎರಡನೇ ವಿಷಯದಲ್ಲಿ ನಾವು ಗಮನಿಸಬಹುದು. ಮೊದಲನೇದಾಗಿ ನಾವು ಧ್ಯಾನ ಮಾಡೋಣ ಏನೆಂದರೆ, ದೇವರ ಮಕ್ಕಳು ನಾವು ಈ ಶರೀರವನ್ನು ಯಾವ ರೀತಿ ಒಪ್ಪಿಸಬೇಕೆಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿದೆ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೊದಲನೇದಾಗಿ ಮೀಸಲಾಗಿ, ದೇವರಿಗೆ ಅರ್ಪಣೆಯಾಗಿ, ಎರಡನೇದಾಗಿ ಮೆಚ್ಚುಗೆಯಾಗಿ, ಮೂರನೇದಾಗಿ ಸಜೀವವಾಗಿ, 3 ರೀತಿಯಲ್ಲಿ ಈ ದೇಹವನ್ನು ದೇವರಿಗೆ ನಾವು ಒಪ್ಪಿಸಿಕೊಟ್ಟಂತವರಾಗಬೇಕಾಗಿದೆ. ಮೊದಲನೇದಾಗಿ ಏನಂತ ವಾಕ್ಯ ಹೇಳುತ್ತದೆ ಏನಂದ್ರೆ, ಮೀಸಲಾಗಿ ಈ ದೇಹವನ್ನು ನಾವು ದೇವರಿಗೆ ಅರ್ಪಣೆಯಾಗಿ ಮೀಸಲಾಗಿಟ್ಟಿರಬೇಕು. ಪ್ರಿಯರೇ, ಕರ್ತನಲ್ಲಿ ಪ್ರಿಯ ದೇವ ಜನರೇ, ಮೆಚ್ಚುಗೆಯಾಗಿ, ಆಮೇಲೆ ಸಜೀವ ಯಜ್ಞವಾಗಿ, ಈ 3 ವಿಧದಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಇದು ದೇವರು ಕೊಟ್ಟಂತ ಜೀವಿತ. ದೇವರು ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪಿಸಿದ್ದಾನೆ. 9 ತಿಂಗಳು ತನ್ನ ಹಸ್ತಗಳಿಂದ ನಮ್ಮನ್ನು ರೂಪಿಸಿದ್ದಾನೆ. ನಮ್ಮನ್ನು ರೂಪಿಸಿದಂತ ದೇವರು, ಜೀವ ಕೊಟ್ಟಂತ ದೇವರು, ಈ ಲೋಕಕ್ಕೆ ಕರೆತಂದಂತ ದೇವರು. ನಾವು ದೇವರಿಗೆ ನಂಬಿದ ಮೇಲೆ, ದೇವರನ್ನು ನಾವು ಅಂಗೀಕರಿಸಿದ ಮೇಲೆ ಈ ದೇಹ ನಮ್ಮದಲ್ಲ ಪ್ರಿಯರೇ. ಆದ್ದರಿಂದ ಪೌಲನು ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಈ ಜೀವಿತವನ್ನು ದೇವರನ್ನು ಕೊಂಡುಕೊಂಡಿದ್ದಾನೆ. ಕ್ರಯ, ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ಆತನ ಸೊತ್ತು, ಆತನಿಗೆ ಸಂಬಂಧಪಟ್ಟವರು. ಆತನಿಗೆ ಈ ದೇಹವನ್ನು ಯಾವ ರೀತಿ ಒಪ್ಪಿಸಿಕೊಡ್ಬೇಕಂದ್ರೆ, ಇನ್ನು ಮೇಲೆ ಜೀವಿಸುವುದು ನಾನಲ್ಲ, ನನ್ನಲ್ಲಿ ದೇವರೇ ಜೀವಿಸ್ತಾನೆ ಎಂಬುದಾಗಿ ತಿಳಿದುಕೊಂಡು ಈ ದೇಹವನ್ನು ದೇವರಿಗೆ ಮೀಸಲಾಗಿರಬೇಕು. ಯಾವಾಗಲೂ ಈ ಶರೀರದ ಮೂಲಕವಾಗಿ ದೇವರನ್ನು ಉನ್ನತಕ್ಕೆ ತರಿಸಬೇಕು, ದೇವರನ್ನು ಘನಪಡಿಸುವಂತವರಾಗಬೇಕು. ಇದು ದೇವರಿಗೋಸ್ಕರವಾಗಿಯೇ ಅಂತ ನಾವು ಸಂಪೂರ್ಣ ಒಪ್ಪಿಸಿಕೊಡ್ಬೇಕು. ಅದು ದೇವರಿಗೆ ಅಂತ ಹೇಳಿ ನಾವು ಅದನ್ನು ಒಪ್ಪಿಸಿಕೊಡ್ಬೇಕು ಪ್ರಿಯರೇ. ಮೆಚ್ಚುಗೆಯಾಗಿ, ಏನು ಮಾಡಿದ್ರೆ ದೇವರಿಗೆ ಇಷ್ಟ ಆಗ್ತತೋ, ಯಾವ ರೀತಿ ನಡೆದುಕೊಂಡ್ರೆ ದೇವರಿಗೆ ಇಷ್ಟ ಆಗ್ತತೋ ಆ ರೀತಿಯಲ್ಲಿ ದೇಹವನ್ನು ದೇವರಿಗೆ ಕೊಡಬೇಕು. ಆಮೇಲೆ ಸಜೀವ ಯಜ್ಞವಾಗಿ, ಬದುಕಿರುವಾಗಲೇ ನಾವು ದೇವರಿಗೆ ಏನ್ ಮಾಡಬೇಕು, ನಮ್ಮ ಶರೀರವನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ ಪ್ರಿಯರೇ. ನಮಗೆ ಗೊತ್ತಿರುವಂತ ಒಂದು ಉದಾಹರಣೆ ಇದೆ ಪ್ರಿಯರೇ. ಇವತ್ತು ಲೋಕದಲ್ಲಿ ತುಂಬಾ ಸಾರಿ ನಮ್ಮ ದೇಹವನ್ನು, ನಮ್ಮ ಜೀವಿತವನ್ನು ದೇವರಿಗೆ ಆ ಎಲ್ಲ ಬಲ ಹೋದ್ಮೇಲೆ ಒಪ್ಪಿಸಿಕೊಡ್ತೇವೆ. ಯಾವುದು ಇಷ್ಟ ಆಗಲಿಲ್ಲ ಅಂದ್ರೆ ಆಗ ದೇವರಿಗೆ ಅದನ್ನು ಒಪ್ಪಿಸಿಕೊಡ್ತೇವೆ. ನಾವು ಸಂಪೂರ್ಣವಾಗಿ ದೇವರಿಗೆ ಎಲ್ಲ ಬಲ, ಶಕ್ತಿ, ಆರೋಗ್ಯ, ಅಂದ, ಚಂದ, ರೊಕ್ಕ, ಹಣ ಎಲ್ಲ ಮುಗಿದ ಮೇಲೆ ದೇವರಿಗೆ ಒಪ್ಪಿಸಿಕೊಡ್ತೇವೆ. ಆಗಲ್ಲ ಪ್ರಿಯರೇ. ದೇವರಿಗೆ ಈ ಕ್ಷಣದಲ್ಲಿ ನಿನಗೆ ಬಲ, ಆರೋಗ್ಯ, ಆಯುಷ್ಕಾಲ, ಶಕ್ತಿ ಸಂಪೂರ್ಣವಾಗಿರಬೇಕಾದ್ರೆ ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಅದು ವಿವೇಕಪೂರ್ವಕವಾದ ಆರಾಧನೆ. ಅದು ದೇವರಿಗೆ ಇಷ್ಟವಾಗ್ತದೆ, ಅದು ದೇವರು ಮೆಚ್ಚಿಕೊಳ್ತಾನೆ. ಬೇಡವಾದದ್ದು ದೇವರಿಗೆ ಕೊಡುವುದಲ್ಲ. ನೀನು ಇರುವಾಗಲೇ
ನಿನ್ನ ಮೊದಲನೇ ಒಂದು ಸ್ಥಾನವನ್ನು ದೇವರಿಗೆ ಕೊಡಬೇಕಾಗಿದೆ. ಹೇಬೆಲನ ಕಾಣಿಕೆ ದೇವರು ಮೆಚ್ಚಿಕೊಂಡನು, ಕೈಯನ ಕಾಣಿಕೆ ದೇವರು ಮೆಚ್ಚಿಕೊಳ್ಳಲಿಲ್ಲ. ಇವತ್ತು ಬಹಳ ಜನ ತಮ್ಮ ಆರಾಧನೆ ದೇವರಿಗೆ ಇಷ್ಟವಾಗುವುದಿಲ್ಲ, ಬಹಳ ದಿನದಿಂದ ಆರಾಧನೆ ದೇವರು ಹೊಂದಿಕೊಳ್ಳುವುದಿಲ್ಲ, ಅಂಗೀಕರಿಸುವುದಿಲ್ಲ. ಕಾರಣ ಏನಂದ್ರೆ ಅವರು ತಮ್ಮ ದೇಹವನ್ನು ಯಾವ ರೀತಿ ಒಪ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ಅವರು ಮೀಸಲಾಗಿಲ್ಲ, ಮೆಚ್ಚುಗೆ ಆಗಲ್ಲ, ಸಜೀವವಾಗಿ ಅಲ್ಲ. ಇವತ್ತು ನ್ಯೂನ್ಯತೆ ಇಲ್ಲಿರುವುದಾದ್ರೆ ನಿನ್ನ ಆರಾಧನೆ ದೇವರು ಇಷ್ಟಪಡೋದು. ಆದ್ರಿಂದ ಮೊದಲದಾಗಿ ನನ್ನ ಶರೀರವನ್ನು ಹೇಗೆ ಒಪ್ಪಿಸಿಕೊಡ್ಬೇಕಂತ ದೇವರು 3 ವಿಧದಲ್ಲಿ ಕೋರ್ತಾರೆ. ಆ ರೀತಿಯನ್ನು ಒಪ್ಪಿಸಿಕೊಳ್ಳೋಣ. ನಮ್ಗೆ ಗೊತ್ತಿರುವ ಹಾಗೆ DL ಮೂಡಿ ಅನ್ನುವಂಥ ದೈವ ಜನರು ಒಬ್ಬ ದೊಡ್ಡ ಸಿನಿಮಾ ಆಕ್ಟರ್ ಹತ್ರ ಹೋಗ್ತಾರೆ. ಹೀರೋಯಿನ್ ಅವ್ರಿಗೆ ಹೋಗಿ ಕೂತ್ಕೊಂಡು ದೇವರ ಸುವಾರ್ತೆ ಹೇಳ್ತಾನೆ. ಎಲ್ಲ ಸುವಾರ್ತೆ ಕೇಳಿದ ಮೇಲೆ ಆ ಒಬ್ಬ ಹೀರೋಯಿನು ಯೇಸು ಸ್ವಾಮಿಯನ್ನು ಅಂಗೀಕರಿಸಬೇಕಂತ ಮನಸ್ಸಾಗ್ತದೆ. ಇನ್ನೇನು ಯೇಸು ಸ್ವಾಮಿ ಅಂಗೀಕರಿಸಬೇಕಂತ ಅಂದ್ಕೊಳ್ತಿರ್ಬೇಕಾದ್ರೆ ಅವರು ಅಲ್ಲಿಂದ ಒಬ್ಬ ಕೆಲಸದಾಕಿ ಅವರ ಮನೆಯಿಂದ ಒಂದು ಟೀ ತೆಗೆದುಕೊಂಡು ಬಂದು ಸೇವಕರಿಗೆ ಕೊಡ್ತಾರೆ. ಸೇವಕರು ಕುಡಿಯುತ್ತಾ ಇನ್ನೂ ಅವ್ರ ಸಂಗಡ ಮಾತನಾಡ್ತಿರ್ಬೇಕಾದ್ರೆ ಅರ್ಧ ಟೀ ಕುಡಿದಿರ್ತಾರೆ. ಅರ್ಧ ಟೀ ಕುಡಿದಾದ್ಮೇಲೆ ಆ ಸುವಾರ್ತೆ ಕೇಳಿದ ಮೇಲೆ ಆ ಹೀರೋನ್ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯ ನೀವು ಹೇಳಿದ ವಾಕ್ಯ ಸುವಾರ್ತೆ ನನಗೆ ಇಷ್ಟ ಆಯ್ತು, ಯೇಸು ಸ್ವಾಮಿ ನಿಜವಾದ ದೇವರಂತ ನಾನು ಅಂಗೀಕರಿಸ್ತಾನೆ, ಯೇಸು ಸ್ವಾಮಿನ ನನ್ನ ನಂಬಬೇಕಂತ ನಮ್ಗೆ ಇಷ್ಟ ಆಗಿದೆ. ಆದರೆ ನನಗಂತೂ ಒಂದು ಗುರಿ ಇದೆ, ನಾನು ಲೋಕದಲ್ಲಿ ಏನನ್ನೋ ಸಾಧಿಸ್ಬೇಕಂತ ಅನ್ಕೊಂಡಿನಿ, ಲೋಕದಲ್ಲಿ ನಾನು ಮೇಲೆ ಬರ್ಬೇಕು ಅನ್ಕೊಂಡಿನಿ. ಆದ್ರಿಂದ ನನಗೆ ಸ್ವಲ್ಪ ವರ್ಷ ನನಗೆ ಬೇಕು. ನಾನು ಅಂದುಕೊಂಡದನ್ನು ಸಾಧಿಸಿದ ಮೇಲೆ, ನಾನು ಅಂದುಕೊಂಡದನ್ನು ನಾನು ಗುರಿ ಮುಟ್ಟಿದ ಮೇಲೆ ಆಗ ಬಂದು ಏನ್ ಮಾಡ್ತಾನೆ, ಯೇಸು ಸ್ವಾಮಿನ ಅಂಗೀಕರಿಸ್ತಾನೆ ಅಂತ ಹೇಳ್ತಾನೆ. ಅರ್ಧ ಟೀ ಕುಡಿದಂತ ದೈವ ಸೇವಕರು ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಟೀಯನ್ನು ಹೀರೋನ್ ಕಡೆ ಚಾಚಿ, ಅಮ್ಮ ತಗೊಳ್ರಿ ಇದನ್ನ ಟೀ ಕುಡ್ರಿ ಅಂತ ಹೇಳ್ತಾನೆ. ಆ ಹೀರೋನ್ಗೆ ಅದು ನೋಡಿ ಆಶ್ಚರ್ಯ ಆಗ್ತದೆ, ಹಾಗೆ ಕೋಪ ಬರ್ತದೆ. ಅವಾಗ ಬಾಯ್ತಾರೆ ಹೀರೋನು ಹೇಳ್ತಾಳೆ ಏನಂದ್ರೆ, ಆ ನಟಿ, ಏನ್ ಸಾರ್ ನಿಮಗೆ ಬುದ್ಧಿ ಇದೆಯಾ, ಅರ್ಧ ಟೀ ಕುಡಿದು ಎಂಜಲ್ ಮಾಡಿದ ಟೀಯನ್ನು ನನಗೆ ಕೊಟ್ಟು ಕುಡಿ ಅಂತ ಹೇಳ್ತೀರಾ ಅಂತೇಳಿ ಸಿಟ್ಟಾಗಿ ಬೈಯುವಾಗ ಆ ಸೇವಕನು ಬಾಯಿ ತೆರೆದು ಹೇಳ್ತಾನೆ, ಅಮ್ಮ ಈಗ ಯೇಸು ಸ್ವಾಮಿನ ವಾರ್ತೆಯನ್ನು ಕೇಳಿ ನೀನು ಇನ್ನೂ ನಾನು ಲೋಕದಲ್ಲಿ ಬಾಳಿ ಬದುಕಿ ಆಮೇಲೆ ಬಂದು ಯೇಸು ಸ್ವಾಮಿನ ಅಂಗೀಕರಿಸ್ತಾನೆ ಅಂತ ಹೇಳ್ತೀಯಲ್ಲ, ಮತ್ತೆ ನೀನು ಲೋಕದಲ್ಲಿ ಪಾಪದಿಂದ ಎಂಜಲಾದಂತ ಜೀವಿತವನ್ನು ದೇವರಿಗೆ ಕೊಟ್ರೆ ದೇವರು ಅಂಗೀಕರಿಸ್ತಾನ, ದೇವರಿಗೆ ಅದು ಇಷ್ಟ ಆಗ್ತತನ, ದೇವರು ಅದನ್ನು ಮೆಚ್ಚಿಕೊಳ್ತಾನ, ಹೇಳಮ್ಮ ಅಂತ ಹೇಳಿ ಆ ಸತ್ಯವನ್ನು ಹೇಳಿ ಆ ಸೇವಕರು ಆ ನಟಿಯ ಕಣ್ಣನ್ನು ತೆರೆಸ್ತಾರೆ. ಹೌದು ಪ್ರಿಯ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಇವತ್ತು ನಮ್ಮನ್ನು ನಾವು ಆಲೋಚನೆ ಮಾಡೋಕ್ಕೂ ಯಾವ ರೀತಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡ್ತಿದ್ದೇವೆ. ಒಂದು ಸಾರಿ ಒಬ್ಬ ದೈವ ಸೇವಕನು ಒಬ್ಬರಿಗೆ ದೀಕ್ಷಾಸ್ಥಾನ ಕೊಡ್ಲಿಕ್ಕೆ ಹೋದಾಗ ಏನ್ ಮಾಡಿದನಂದ್ರೆ, ಆ ದೀಕ್ಷಾಸ್ಥಾನ ಕೊಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಅವ್ರ ದೇಹವನ್ನು ಕೆಳಗಡೆ ಮುಳುಗಿಸ್ತಿರ್ಬೇಕಾದ್ರೆ ಒಂದು ಕೈಯನ್ನು ಮಾತ್ರ ಮೇಲೆ ಎತ್ತಿದ್ದಂತ ಆ ಮನುಷ್ಯ. 2ನೇ ಸಲ ಮುಳುಗಿಸಿದಾಗ ಮತ್ತೆ ಕೈ ಮೇಲೆತ್ತಿದ್ದಂತೆ. ಅಂದ್ರೆ ಆ ಕೈಯನ್ನು ನೀರಲ್ಲಿ ಮುಳುಗಿಸ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಸೇವಕರಿಗೆ ಡೌಟ್ ಬಂತು, ನಾನೇ ಸರಿಯಾಗಿ ಮುಣಿಸ್ತಾ ಇಲ್ವಾ ಅಥವಾ ಈ ಕೈ ಮುಣುಗ್ತಾ ಇಲ್ವಾ ಏನಂತೇಳಿ 3ನೇ ಸಲ ಗಟ್ಟಿಗೆ ಮುಳುಗಿಸಿದಾಗ ಆದ್ರೂ ಕೂಡ ಕೈ ಮೇಲೆ ನಿಂತಂತೆ. ಅವಾಗ ಪಾಸ್ಟರ್ಗೆ ಡೌಟ್ ಬಂದು, ಯಾಕಪ್ಪ ಈ ಕೈ ಮುಣುಗ್ತಾ ಇಲ್ಲಲ್ಲ, ನಾನು ಎಷ್ಟು ನೀನು ಮುಳುಗಿಸ್ತೀನಿ ಅಂದ್ರೆ ಆ ಮನುಷ್ಯ ಹೇಳ್ತದನಂತ, ಇಲ್ಲ ಸಾರ್ ಈ ಕೈಗೆ ಮಾತ್ರ ನನಗೆ ದೀಕ್ಷಾಸ್ಥಾನ ಬೇಡ. ಯಾಕೆ ಏನಾಯ್ತು ಅಂತ ಕೇಳಿದ್ರೆ ಅವ್ನು ಹೇಳ್ತಾನಂತ, ಈ ಕೈನಿಂದ ನಾನು ಬೀಡಿ ಸಿಗರೇಟ್ ಸೇದುವಂತ ಅಲವಾಟ್ ಐತೆ, ನನಗೆ ಹ್ಯಾಬಿಟ್ ಐತೆ, ಆದ್ರಿಂದ ಈ ಕೈಗೆ ಮಾತ್ರ ದೀಕ್ಷಾಸ್ಥಾನ ಬೇಡ, ಈ ಕೈನಿಂದ ನಾನು ಇನ್ನೂ ಪಾಪದ ಕೆಲಸ ಮಾಡ್ಬೇಕಂತ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಇವತ್ತು ದೀಕ್ಷಾಸ್ಥಾನ ನಾವು ತೆಗೆದುಕೊಂಡಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಇವತ್ತು ನಮ್ಮ ದೇಹವನ್ನು ದೇವರಿಗೆ ಇಷ್ಟವುಳ್ಳವರಾಗಿ ನಾವು ಒಪ್ಪಿಸಿಕೊಟ್ಟಿದ್ದೇವ. ತುಂಬಾ ಜನ ತಮ್ಮ ದೇಹವನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿಲ್ಲ, ದೇವರಿಗೆ ಅನುಕೂಲವಾಗಿಲ್ಲ, ದೇವರ ಕೆಲಸಕ್ಕೆ ಅವ್ರ ದೇಹ ಬರ್ತಾ ಇಲ್ಲ, ಅವ್ರಿಗೆ ಮನಸ್ಸಿಲ್ಲ, ಆರೋಗ್ಯದಿಂದ ಸಜೀವವಾಗಿ ದೇವರಿಗೆ ಒಪ್ಪಿಸಿಕೊಡ್ತಾ ಇಲ್ಲ. ಇವತ್ತು ಬಹಳ ಜನ ತಮ್ಮ ದೇಹವನ್ನು ಲೋಕಕ್ಕೆ ಸೈತಾನನಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಒಂದ್ಸರಿ ಸೈತಾನನು ಚರ್ಚ್ ಹೊರಗಡೆ ಕೂತ್ಕೊಂಡಿದ್ದಂತ, ಚರ್ಚ್ ಹೊರಗಡೆ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಲಗಿದ್ದಂತ ಸೈತಾನ. ಎಲ್ಲರೂ ಚರ್ಚ್ಗೆ ಹೋಗಿ ಆರಾಧನೆ ಮಾಡ್ತಿದ್ರಂದ್ರ ಲಾಸ್ಟ್ಗೆ ಸಭೆಯ ಚರ್ಚ್ಗೆ ಬರ್ತಿರ್ಬೇಕಾದ್ರೆ ಸೈತಾನ ಕಣ್ಣಂತ. ಸೈತಾನ ನೋಡಿದಂತ ಸಭೆಯ ಮಾತಾಡಿದಂತ, ಯಾಕೋ ಇಲ್ಲಿ ಬಂದು ಕುಂತಿದೆ ಚರ್ಚ್ ಹತ್ರ, ನಿಂದೇನ್ ಕೆಲಸ ಇಲ್ಲಿ ನಡಿ ಅಂತ ಹೇಳಿದಂತ. ಅವಾಗ ಸೈತಾನ ಹೇಳಿದಂತ, ಇಲ್ಲ ನಂದು ಇಲ್ಲೇ ಕೆಲಸ ಐತೆ, ನಮ್ಮ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೋಗ್ಯಾರ ಚರ್ಚ್ ಒಳಗಡೆ,
ಅವರು ಒಂದು ಸ್ವಲ್ಪ ಹೊತ್ತು ಹೋಗ್ತೀವಿ ಅಂತ ಹೇಳಿದಾರೆ, ಅದಕ್ಕೋಸ್ಕರ ಅವ್ರನ್ನ ನಾನು ಅವಕಾಶ ಕೊಟ್ಟಿನಿ, ಸ್ವಲ್ಪ ಹೊತ್ತು ಹೋಗಿರಂತ ಅವ್ರು ಏನೋ ಮಾಡ್ತಾರ, ಒಳಗೋಗಿ ಏನೋ ಕಿರಿಸ್ತಾರಂತ, ಏನೋ ಮಾಡ್ತಾರಂತ, ಅದು ಮಾಡ್ತಾರ, ಆಮೇಲೆ ಬರ್ತಾರ, ಮತ್ತೆ ನಾವು ಕಲ್ತು ಹೋಗ್ಬೇಕಂತ ಹೇಳಿದಂತ. ಅಂದ್ರೆ ಅರ್ಥ ಏನಂದ್ರೆ, ಸೈತಾನನಿಗೆ ಬಹಳ ಜನ ಕ್ರೈಸ್ತರು ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಪಾಪಿಷ್ಟ ಜೀವಿತ, ಪಾಪದ ಜೀವಿತವನ್ನು ಮಾಡ್ಲಿಕ್ಕೆ ತಮ್ಮ ದೇಹವನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಇದು ದೇವರು ನಂಬಿದಂತ ದೇವರ ಮಕ್ಕಳೇ, ಈ ಜೀವನ ಕೊಟ್ಟಂತ ದೇವರು ಒಂದು ದಿನ ನರಕಕ್ಕೆ ಹೋಗ್ಬೇಕಂತ ಈ ಸ್ಥಿತಿಯನ್ನು ದೇವರು ಪ್ರೀತಿ ಮಾಡಿ ನಮಗಾಗಿ ಪ್ರಾಣ ಕೊಟ್ಟು ತಿರುಗಿ ನಮ್ಮನ್ನು ರಕ್ಷಣೆ ಮಾಡಿದ. ಯೇಸುವನ್ನು ಅಂಗೀಕರಿಸ ನಾವುಗಳು ಇವತ್ತೇನು ಮಾಡಬೇಕಾಗಿದೆ ಅಂದ್ರೆ, ನಮ್ಮ ದೇಹಗಳನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಆಗಲೇ ಅದು ಏನಾಗ್ತದೆ ಅಂದ್ರೆ ವಿವೇಕಪೂರ್ವಕವಾದಂತ ಆರಾಧನೆ. ಆದ್ದರಿಂದ ಇವತ್ತು ದೇಹದ ಮೂಲಕ ಮಾಡುವಂತ ಕ್ರಿಯೆಗಳು, ಕಾರ್ಯಗಳು ಎಂಥವುಗಳಾಗಿವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನೋಡ್ರಿ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೆಶಾಯನ ಗ್ರಂಥ 6ನೇ ಅಧ್ಯಾಯ 5ನೇ ವಚನದಲ್ಲಿ ಓದೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಾಕ್ಯ ಬಾಗಿದು. ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ಒಂದು ದೇವರ ಸಿಂಹಾಸನ ಇದೆ. ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ದೇವರನ್ನೆಲ್ಲ ದೇವದೂತರು ಆರಾಧನೆ ಮಾಡ್ತಿದ್ದಾರೆ. ಎಲ್ಲ ದೇವರ ಮಕ್ಕಳು ಆತನ ಆರಾಧಿಸ್ತಾರೆ. ಆರಾಧನೆ ಮಾಡ್ಬೇಕಾದ್ರೆ ಅಲ್ಲಿ ಏನ್ ನಡೀತದೆ ಅಂದ್ರೆ, ಒಂದು ಬೆಂಕಿ ಬಂದು ಯೆಶಾಯನ ಒಂದು ತುಟಿಗಳಿಗೆ ಏನಾಗ್ತದೆ ಅಂದ್ರೆ ಅದು ಟಚ್ ಆಗ್ತದೆ. ಯಾವಾಗ ಯೆಶಾಯನ ತುಟಿಗೆ ಅದು ಟಚ್ ಆಗ್ತದೋ ಯೆಶಾಯನಿಗೆ ಅರ್ಥ ಆಗ್ತದೆ, ನಾನು ಎಂತ ಘೋರ ಪಾಪಿ ಎಂಬುದಾಗಿ, ನಾನು ಎಂತ ಘೋರವಾದಂತ ಸ್ಥಿತಿಯಲ್ಲಿ ಇದ್ದೇನೆಂಬುದಾಗಿ ಯೆಶಾಯನಿಗೆ ಅರ್ಥ ಆಗ್ತದೆ. ಯೆಶಾಯನಿಗೆ ಅರ್ಥ ಆದ ಕೂಡಲೇ ಆತನ ಹೇಳ್ತಾ ನೋಡ್ರಿ, ಯೆಶಾಯನ ಗ್ರಂಥ 6ನೇ ಅಧ್ಯಾಯ 5ನೇ ವಚನ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 5ನೇ ವಚನ. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು. ಇಂಥ ನನ್ನ ಕಣ್ಣುಗಳು, ಅಂದ್ರೆ ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ ಯೆಹೋವನನ್ನು ಕಂಡವೆಂದು ಕೂಗಿಕೊಂಡನು. ಯಾವಾಗ ಆರಾಧನೆಯಲ್ಲಿ ದೇವರ ಸ್ಪರ್ಶ ಅದನಿಗೆ ಉಂಟಾಯಿತೋ ಇಮ್ಮಿಡಿಯೇಟ್ ಆಗಿ ತನ್ನ ಪಾಪದ ಸ್ಥಿತಿ ಅರ್ಥ ಆಯಿತು. ಇವತ್ತು ದೇವರ ವಾಕ್ಯವನ್ನು ಕೇಳ್ತೇವೆ, ದೇವರನ್ನು ಆರಾಧನೆ ಮಾಡ್ತೇವೆ, ನಮ್ಮ ಪಾಪದ ಸ್ಥಿತಿ ನಮ್ಗೆ ಅರ್ಥ ಆಗ್ತಿದೆನಾ? ನಮ್ಮ ಒಂದು ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡ್ತಿದ್ದೇವನ? ನೋಡ್ರಿ, ಯೆಶಾಯನಿಗೆ ಪಾಪದ ಸ್ಥಿತಿ ಅರ್ಥ ಆದ ಕೂಡಲೇ ಆತನು ಏನನ್ನು ಹೇಳ್ತಿದ್ದಾನೆ, 7ನೇ ವಚನ. ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆತನ ಪಾಪದ ಅರಿಕೆ ಮಾಡಿ ಪಾಪವನ್ನು ಒಪ್ಪಿಕೊಂಡ ಮೇಲೆ ಪಾಪವನ್ನು ದೇವರು ದೋಷವನ್ನು ಪರಿಹಾರ ಮಾಡಿದನು. ಆಗ 8ನೇ ವಚನ, ಆಗ ಯಾವನನ್ನು ಕಳುಹಿಸಲಿ, ಯಾವರು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ. ಯಾವಾಗ ಪಾಪದ ಒಂದು ಪಶ್ಚಾತ್ತಾಪಟ್ಟು ಪಾಪದ ಅರಿಕೆ ಆಯಿತೋ, ಪಾಪವನ್ನು ದೇವರು ಕ್ಷಮಾಪಣೆ ಮಾಡಿದನೋ, ಆಗ ದೇವರು ಮಾತಾಡ್ತಿದ್ದಾನೆ. ದೇವರು ಏನನ್ನು ಮಾತಾಡ್ತಿದ್ರೆ, ಯಾರನ್ನು ಕಳುಹಿಸಲಿ, ಯಾರು ನನಗೋಸ್ಕರ ಹೋಗ್ತಿದ್ರು. ಈ ಮಾತು ಆಗ ಯೆಶಾಯನರು ಕಿವಿಯೊಳಗೆ ಹೋಗಿ ಮುಟ್ತದೆ. ದೇವರ ವಾಕ್ಯ ಯಾವಾಗ ಮುಟ್ತೋ ಯೆಶಾಯನ ಕೆಳಗಡೆ ಹೇಳ್ತಾನೆ ಏನಂದ್ರೆ, ಅಯ್ಯ ನಾನಿದ್ದೇನೆ, ನನ್ನನ್ನು ಕಳುಹಿಸು, ನಾನು ಹೋಗ್ತೇನೆ, ನಾನು ಜೀವಿಸ್ತೇನೆ, ನಾನು ಬಾಳ್ತೇನೆ, ನಾನು ನಿನಗಾಗಿರ್ತೇನೆ. ನೋಡ್ರಿ, ಯಾವಾಗ ದೇವರಿಗೆ ತಮ್ಮ ದೇಹವನ್ನು ಸಂಪೂರ್ಣವಾಗಿ ಯೇಸನ್ನು ಒಪ್ಪಿಸಿಕೊಟ್ಟನಂದ್ರೆ ತನ್ನ ಜೀವಿತವು ಅರಿವಾದಾಗ, ತನ್ನ ಜೀವಿತ ಬಗ್ಗೆ ಆತನಿಗೆ ತಿಳ್ಕೊಂಡಾಗ ಆತನ ಏನ್ ಮಾಡ್ತಾನಂದ್ರೆ ದೇವರಿಗೆ ಒಪ್ಪಿಸಿಕೊಟ್ಟನು. ಈ ದಿನದಲ್ಲಿ ಉದಯ ಕಾಲದಲ್ಲಿ ಕರ್ತನಲ್ಲಿ ಪ್ರಿಯರಾದ ದೇವ ಜನರೇ, ಇವತ್ತು ದೇವರು ನಂಬಿದಂತ ಭ್ರಮೆಯಲ್ಲಿ ನಾವಿದ್ದೇವೇನೋ, ಆದರೆ ದೇವರ ವಾಕ್ಯ ಓದುವಾಗ ಕೇಳುವಾಗ ನಮ್ಮ ಕಿವಿಗಳು ತೆರೆಯಲ್ಪಡಬೇಕು, ನಮ್ಮ ಜೀವಿತ ಎಂಥದಂತ ತಿಳಿಯಬೇಕು, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಅಯ್ಯ ನಾನಿದ್ದೇನೆ, ನನ್ನನ್ನು ಕಳಿಸು, ನಾನು ಮಾಡ್ತೇನೆ, ನಾನು ಸೇವೆ ಮಾಡ್ತೇನೆ, ನನ್ನನ್ನು ಕಳಿಸು, ನಿನಗೋಸ್ಕರ ಕಷ್ಟಪಡ್ತೇನೆ ಎಂಬುದಾಗಿ ಹೇಳಬೇಕು. ಆದ್ದರಿಂದ ತೆಲುಗಿನಲ್ಲಿ ಒಂದು ಹಾಡಿದೆ, ಏನ್ చేశానయ్య నీకోసం ఈ బ్రతుకునిచ్చావని. ಅಂದ್ರೆ ಅರ್ಥ ಏನಂದ್ರೆ, ಏನು ಮಾಡಿದ್ದೀನಯ್ಯ ನೀನು ನನಗೆ ಈ ಬದುಕನ್ನು ಕೊಟ್ಟಿದ್ದಕ್ಕೆ, ಜ್ಞಾನ ಕೊಟ್ಟಿದ್ದಿ, ಬಲ ಕೊಟ್ಟಿದ್ದಿ, ಶಕ್ತಿ ಕೊಟ್ಟಿದ್ದಿ, ಆರೋಗ್ಯ ಕೊಟ್ಟಿದ್ದಿ, ಮನೆ ಕೊಟ್ಟಿದ್ದಿ, ಹೆಂಡತಿ ಮಕ್ಕಳನ್ನು ಕೊಟ್ಟಿದ್ದಿ, ವಾಹನ ಕೊಟ್ಟಿದ್ದಿ, ಎಲ್ಲ ಕೊಟ್ಟಿದ್ದಿ, ನಾನು ನಿನಗೋಸ್ಕರ ಏನು ಮಾಡಿ. ಈ ಉದಯ ಕಾಲ ದೇವರು ವಾಕ್ಯ ಹೇಳಿದೆ, ನಿನ್ನ ದೇಹವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ
ಸಜೀವ ಯಜ್ಞವಾಗಿ ದೇವರಿಗೆ ನಾವು ಅರ್ಪಿಸಬೇಕು. ಆಗ ದೇವರು ನಿನ್ನ ಮೂಲಕವಾಗಿ ಮಹಿಮುಂದ ದೇವರು ಆತನ ನಾಮವನ್ನು ಘನ ಉಂಟಾಗ್ತದೆ. ಎರಡನೇದಾಗಿ ನಾವು ದೇವರಿಗೆ ಹೇಗೆ ನಡೆದುಕೊಳ್ಳಬೇಕೆಂಬುದಾಗಿ ನೋಡ್ತೇವೆ. ಎರಡನೇ ವಿಷಯ, ನಾವು ದೇವರಿಗೆ ಹೇಗೆ ನಡ್ಕೊಳ್ಬೇಕು ನೋಡ್ರಿ. ತೆಗಿರಿ ಎಲ್ಲರೂ ದೇವರ ವಚನ, ರೋಮ ಪತ್ರಿಕೆ 12ನೇ 2ನೇ ವಚನ. ದೇವರಿಗೆ ಹೇಗೆ ನಡ್ಕೊಳ್ಬೇಕು? ಇಹಲೋಕದ ನಡತೆಯನ್ನು ಅನುಸರಿಸದೆ. ಪ್ರಿಯರೇ, ಮೊದಲನೇದಾಗಿ ದೇವರಿಗೆ ನಡ್ಕೊಳ್ಳುವ ರೀತಿ ಏನಂದ್ರೆ, ಫಸ್ಟ್ ಆಫ್ ಆಲ್ ನಾವು ಲೋಕದಲ್ಲಿ ಒಂದು ಪದ್ಧತಿ ಇದೆ, ಲೋಕದಲ್ಲಿ ಒಂದು ಮಾತಿದೆ, ದೇವರಂದ್ರೆ ಹೀಗೆ, ದೇವರಿಗೆ ಹೀಗೆ ನಡ್ಕೊಳ್ಬೇಕು. ಆ ಪದ್ಧತಿ ಅಲ್ಲ. ಇಹಲೋಕದವರು ಹೇಗೆ ಹಂಗಲ್ಲ ನಡ್ಕೊಳ್ಳೋದು ದೇವರ ಮಕ್ಕಳು. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಹೇಳಿದಾನೆ, ಇಹಲೋಕವನ್ನು ನಡತೆಯನ್ನು ನೀವು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ದೇವರ ಚಿತ್ತಕ್ಕನುಸಾರವಾದದ್ದು ಮತ್ತೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಂಡು ನಡೆಯಿರಿ. ಎಷ್ಟು ವಿಷಯ ಇದೆ ನೋಡ್ರಿ. ಮೊದಲನೇದಾಗಿ ಲೋಕದ ಒಂದು ನಡವಳಿಕೆ ಅನುಸರಿಸಬಾರದು. ಎರಡನೇದಾಗಿ ಅಂದ್ರೆ ನೂತನ ಮನಸ್ಸನ್ನು ಧರಿಸಿಕೊಳ್ಬೇಕು. ದೇವರು ಕೊಡುವಂತ ನೂತನ ಹೃದಯ ಅದನ್ನು ಧರಿಸಿಕೊಳ್ಬೇಕು. ಆಮೇಲೆ ಪರಲೋಕದ ಒಂದು ಮನಸ್ಸುಳ್ಳವರಾಗಬೇಕು, ಪರಲೋಕದ ಭಾವದವರಾಗಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ದೇವರ ಚಿತ್ತವೇನಂತ ಬೈಬಲ್ ಮೂಲಕ ತಿಳ್ಕೊಳ್ಬೇಕು. ಆಮೇಲೆ ನಾವು ಮಾಡುವಂಥದ್ದು ಒಳ್ಳೇದ ಕೆಟ್ಟದ ಉತ್ತಮವಾದ ತಿಳ್ಬೇಕು. ಆಮೇಲೆ ದೇವರಿಗೆ ನಾನು ಮಾಡುವಂಥ ಮೆಚ್ಚುಗೆನ ಅಲ್ಲ ಅಂತ ತಿಳ್ಕೊಳ್ಬೇಕು. ಆಮೇಲೆ ಅದ್ರಲ್ಲಿ ಏನಾದ್ರೂ ದೋಷ ಇದೆಯಲ್ಲ ಅಂತ ಆಲೋಚನೆ ಮಾಡಬೇಕು. ಹೀಗೆ ಯಾವುದು ನಾವು ಮಾಡುವುದು ಯಾವುದು ತಿಳ್ಕೊಂಡು ಆಲೋಚನೆ ಮಾಡಿ ನಾವು ನಡೆಯುವಾಗ ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ ಅಂದ್ರೆ ನಮ್ಮನ್ನು, ನಮ್ಮ ನಡತೆಯನ್ನು ದೇವರು ಇಷ್ಟಪಡ್ತಾನೆ. ಹಲ್ಲೇಲೂಯಾ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಒಂದು ಸಾರಿ ಒಬ್ಬ ದೈವ ಸೇವಕನ ಮಲಯಾಳಂ ಪಾಸ್ಟರ್ ಅವರೊಂದು ಸಾಕ್ಷಿ ಹೇಳಿದ್ರು. ಏನಂದ್ರೆ, ಅವರೊಂದು 86 ವರ್ಷದಲ್ಲಿ ಅವ್ರಿಗೆ 2 ಕಿಡ್ನಿ ಫೇಲ್ ಆದ. ಅವರು ದೇವರ ಆಲಯದಲ್ಲಿ ಮಲಗಿಕೊಂಡು ದೇವರನ್ನ ಆರಾಧನೆ ಮಾಡ್ತಿದ್ರು. ಅಂದ್ರೆ ಬದುಕಿರುವಾಗ ದೇವರಿಗೆ ನಡೆದುಕೊಂಡ್ರು, ಸಾಯುವಂತ ಸ್ಥಿತಿ ಬಂದಾಗಲೂ ಕೂಡ ದೇವರ ಆರಾಧನೆಯಲ್ಲಿದ್ದುಕೊಂಡು ನಮ್ಮ ಪ್ರತಿಯೊಂದು ಜೀವಿತವನ್ನು ಮುಗಿಸಿದ್ರು. ಇವತ್ತು ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಆಲಿಸುವಂತ ಪ್ರಿಯರಾದ ದೇವ ಜನರೇ, ದೇವರ ವಾಕ್ಯವನ್ನು ನಂಬ್ರಿ. ಮೊದಲನೇದಾಗಿ ಹೇಗೆ ನಮ್ಮ ಜೀವಿತ ದೇವರು ಒಪ್ಪಿಸುವಾಗ ತಿಳಿದುಕೊಂಡಿದ್ದೆವು. ಎರಡನೇದಾಗಿ ಹೇಗೆ ನಡ್ಕೊಳ್ಬೇಕಂತ ಹೇಳಿ, ಹೀಗೆ ನಾವು ನಡೆದುಕೊಳ್ಳುವಾಗ ನಾವು ಒಂದು ದಿನ ಲೋಕ ಬಿಟ್ಟು ಹೋದಾಗ ದೇವರನ್ನು ನಾವು ಸೇರಿಕೊಳ್ತೇವೆ. ಯುಗ ಯುಗಾಂತರವರೆಗೂ ದೇವರ ಸಂಗಡ ಪರಲೋಕದಲ್ಲಿ ವಾಸ ಮಾಡ್ತೇವೆ. ಅಂತ ಭಾಗ್ಯ, ಅಂತ ಕೃಪೆ ದೇವರು ನನಗೂ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಂಡು ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿ. ಪರಿಶುದ್ಧನೇ, ಮಹೋನ್ನತನೇ, ಮಹಾ ಪರಾಕ್ರಮದ ದೇವರೇ, ನಿನ್ನ ಉನ್ನತವಾದ ಘನವಾದ ನಾಮಕ್ಕೆ ಸ್ತೋತ್ರ ಕರ್ತನೆ. ಈ ಉದಯ ಕಾಲದಲ್ಲಿ ನಮಗೆ ಕೊಟ್ಟಂತ ನೂತನ ದಿನಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಹೇಗೆ ಒಪ್ಪಿಸಬೇಕೆಂಬುದಕ್ಕೆ ತಿಳಿಸಿಕೊಟ್ಟಿದೆ. ನಾವು ಹೇಗೆ ನಡ್ಕೊಳ್ಬೇಕಂತ ಹೇಳಿದೆಯಪ್ಪ. ಆ ರೀತಿಯಲ್ಲಿ ನಡೆದು, ಆ ರೀತಿಯಲ್ಲಿ ಬಾಳಿ ನಿನಗೆ ಮೆಚ್ಚಿಕೊಳ್ಳೋ ಮಕ್ಕಳಾಗಿ, ನಿನಗೆ ಮೆಚ್ಚಿಗೆ ಆರಾಧನೆ ಮಾಡಿ, ನಿನಗೆ ಸಾಕ್ಷಿ ಮಕ್ಕಳಾಗಿ ಬಾಳಲಿಕ್ಕೆ ಸಹಾಯ ಮಾಡಪ್ಪ ದೇವ. ಪ್ರತ್ಯೇಕವಾಗಿ ಈ ದಿನ ಈ ದೇಶವನ್ನು, ಈ ಲೋಕವನ್ನು, ಪ್ರಜೆಗಳೆಲ್ಲರನ್ನು ನಿನ್ನ ಸರ್ವಸತ್ವ ನಡೆಸ, ಎಲ್ಲ ಆಪತ್ತು ವಿಪತ್ತು ತಪ್ಪಿಸಿ ನಡೆಸಲು ಪ್ರಾರ್ಥಿಸ್ತೇನೆ. ಎಲ್ಲ ಸೇವಕರನ್ನು, ಕುಟುಂಬಗಳನ್ನು, ಸಭಿಕರನ್ನು ಆಶೀರ್ವಾದ ಮಾಡು ಕರ್ತನ ದೇವರೇ. ವಿಶೇಷವಾಗಿ ನಾನಾ ರೀತಿಯ ಸೇವೆಯನ್ನು ಮಾಡುವಂತ ಎಲ್ಲ